ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಏನಪ್ಪ ವಿಡಿಯೋದಲ್ಲಿ ಏನು ಹೇಳ್ತಾ ಎಲ್ಲ ಓಡಿಸ್ತಾ ಇದ್ದಾರಲ್ಲ ಅಂತ ಏನೂ ಇಲ್ಲ ಕಣ್ರೋ. ಬಹಳ ಜನ ವಿದ್ಯಾರ್ಥಿಗಳಿಗೆ ಫಾರ್ಮಲ್ ಲೆಟ್ರು ಇನ್ಫಾರ್ಮಲ್ ಲೆಟ್ರು ಡಿಫ್ರೆನ್ಸೇ ಗೊತ್ತಿಲ್ಲ, ಯಾವ ರೀತಿಯಾಗಿ ಬರೀಬೇಕು ಮಾಡಬೇಕು ಅಂತ. ಬನ್ನಿ ವಿದ್ಯಾರ್ಥಿಗಳೇ, ಕ್ಲಿಯರಾಗಿ ಇನ್ಫಾರ್ಮೇಷನನ್ನು ಕೊಡ್ತೇನೆ. ಇದೇ ರೀತಿಯಾಗಿ ನಾಳೆ ಎಕ್ಸಾಮಲ್ಲಿ ಬರೀರಿ. ಬನ್ನಿ, ಈಗ ನಿಮ್ಮ ಹೆಸರು ಕುಮಾರ ಅಂತ ಅನ್ಕೋಬೇಕು. ಪತ್ರ ಬರೆಯುವ ಸಮಯದಲ್ಲಿ ನಿಮ್ಮ ಒರಿಜಿನಲ್ ಹೆಸರನ್ನು ಬರೀಬಾರ್ದು. ಅವರೇ ಇಲ್ಲಿ ನೇಮನ್ನು ಕೊಟ್ಟಿರ್ತಾರೆ, ಅಡ್ರೆಸ್ ಕೊಟ್ಟಿರ್ತಾರೆ, ಎಲ್ಲದೂ ಅವ್ರದ್ದೇ ಇರುತ್ತೆ. ಕಾಪಿ ಮಾಡಿ ಬರೆಯುವಂಥದ್ದು ನಿಮ್ಮ ಕೆಲಸ. ಫಾರ್ಮಲ್ ಲೆಟ್ರ್ ಆಗಲಿ ಇನ್ಫಾರ್ಮಲ್ ಲೆಟ್ರ್ ಆಗಲಿ ಮೊದಲಿಗೆ ಎಲ್ಲರೂ ಕೂಡ ಇವರಿಂದನೇ ಬರಿಬೇಕು. ಆದರೆ ಫಾರ್ಮಲ್ ಲೆಟ್ರ್ ಇನ್ಫಾರ್ಮಲಲ್ಲಿ ಏನು ಡಿಫ್ರೆನ್ಸು ಅಂತ ಇವತ್ತು ನಾನು ಸಪ್ರೇಟಾಗಿ ಒಂದು ಇನ್ಫಾರ್ಮಲ್ ಲೆಟ್ರನ್ನು ಹಾಕ್ಕೊಟ್ಟಿದ್ದೇನೆ. ಇನ್ಫಾರ್ಮಲ್ ಅಂದರೆ ತಂದೆ ತಾಯಿಗೆ ಬರೆಯುವಂತಹ ಪತ್ರಗಳು, ಗೆಳೆಯರಿಗೆ ಬರೆಯುವಂತಹ ಪತ್ರಗಳನ್ನು ನಾವೆಲ್ಲ ಇನ್ಫಾರ್ಮಲ್ ಲೆಟ್ರ್ ಅಂತ ಕರಿತೀವಿ. ಈಗ ಈ ಒಂದು ವಿಡಿಯೋದಲ್ಲಿ ಫಾರ್ಮಲ್ ಲೆಟ್ರನ್ನು ಕಲಿತಾ ಇದ್ದೀವಿ. ನೋಡಿ, ಕುಮಾರ ಆಯಿತಾ, ಕುಮಾರ ಭಾರತಿ, ದ್ವಿತೀಯ PUC ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಉತ್ತರಹಳ್ಳಿ, ಕೋಲಾರ. ಇದು ನಿಮ್ಮ ಕಾಲೇಜು ವಿಳಾಸ ಎಂದು ತಿಳಿದು ಅಥವಾ ಭಾವಿಸಿ. ಆಯಿತಾ. ವ್ಯವಸ್ಥಾಪಕರು ಕೆನರಾ ಬ್ಯಾಂಕ್, ಡೋಮ್ ಲೈಟ್ ಸರ್ಕಲ್, ಕೋಲಾರ. ಇವರಿಗೆ ತಮ್ಮ ಉಳಿತಾಯ ಖಾತೆಯನ್ನು ತೆರೆಯುವಂತೆ ಕೋರಿ ಪತ್ರವನ್ನು ಬರೆಯಿರಿ. ಈಗ ಉಳಿತಾಯ ಖಾತೆ ಅಂದರೆ ಏನು ಅಂತ ಟೆನ್ಷನ್ ಹಚ್ಕೊಂಡು ಏನೇನೋ ಮಾಡ್ಕೊಬಿಟ್ರಪ್ಪ. ಉಳಿತಾಯ ಖಾತೆ ಅಂದರೆ ಒಂದು SB ಅಕೌಂಟ್ ಅಂತ, ಸೇವಿಂಗ್ ಅಕೌಂಟು ಅವರ ಬ್ಯಾಂಕಲ್ಲಿ ತಾವುಗಳು ಓಪನ್ ಮಾಡಬೇಕು. ಯಾರ ಬ್ಯಾಂಕಲ್ಲಿ? ಕೋಲಾರ. ಆಯಿತಾ. SBI ಅಲ್ಲ, ಕೆನರಾ ಬ್ಯಾಂಕಲ್ಲಿ ತಾವುಗಳು ಒಂದು ಅಕೌಂಟ್ ಓಪನ್ ಮಾಡಬೇಕು. ಹಾಗಾಗಿ ಅಲ್ಲಿನ ಮ್ಯಾನೇಜರ್ ಅಂತ ಹೇಳಿದ್ರೇ ವ್ಯವಸ್ಥಾಪಕರಿಗೆ ಒಂದು ಪತ್ರವನ್ನು ಬರಿತಾ ಇದ್ದೀರಾ. ಆಯಿತಾ. ನಿಮ್ಮ ಹೆಸರೇನು ಈಗ? ಕುಮಾರ ಅಥವಾ ಭಾರತಿ ಅಂತ. ಬನ್ನಿ ಈಗ ನೋಡೋಣ. ಇವರಿಂದ ನೋಡಿ, ಫಸ್ಟು ಡೇಟನ್ನು ಬರೆದುಬಿಡಿ. ಮೇಲ್ಗಡೆ ಫಸ್ಟ್ ಲೈನಲ್ಲೇ ಎಲ್ಲಿ ರೈಟ್ ಸೈಡ್ ಆಫ್ ದಿ ಮಾರ್ಜಿನಲ್ಲಿ ಡೇಟನ್ನು ಬರೆದುಬಿಡಿ. ಕಾಣ್ತಾ ಇದೆ ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ಕೂಡ. ಅದಾದ ತಕ್ಷಣ ದಯವಿಟ್ಟು ಲೆಫ್ಟ್ ಸೈಡಿಗೆ ಬರಬೇಕು. ಎಲ್ಲದೂ ಕೂಡ ಇಂಗ್ಲೀಷಲ್ಲಿ ಹೇಗೆ ಬರಿತೀವೋ ಆ ರೀತಿಯಾಗಿ ಲೆಫ್ಟ್ ಸೈಡ್ ಆಫ್ ದಿ ಮಾರ್ಜಿನಲ್ಲಿ ಏನು ಬರೀಬೇಕು? ಫ್ರಮ್ ಅಡ್ರೆಸ್ ಬರೀಬೇಕು. ಅದನ್ನು ಕನ್ನಡದಲ್ಲಿ ಇವರಿಂದ ಅಂತ ಕಾಪಿ ಮಾಡಿ ಬರೆಯೋದ್ರಿ. ನೋಡಿ, ಕುಮಾರ, ದ್ವಿತೀಯ PUC ಸರ್ಕಾರಿ ಪದವಿ ಪೂರ್ವ ಕಾಲೇಜು, ತೆರೆಹಳ್ಳಿ, ಕೋಲಾರ ಅಂತ ಇದೆ. ಅದು ಎಲ್ಲ ಕಾಪಿ ಮಾಡಿ ಬರೆದಿದ್ದು. ಇದನ್ನು ಕೂಡ ತಪ್ಪಾಗಿ ಬರೆದ್ರೆ 0 ಮಾರ್ಕ್ಸ್ ಸಿಗುತ್ತೆ. ಬನ್ನಿ, ಇದಾದ ತಕ್ಷಣ ಒಂದು ಲೈನ್ ಸ್ಪೇಸ್ ಬಿಡಿ. ಇವರಿಗೆ ಅಂತ ಬರೀಬೇಕು ಎಕ್ಸಾಮಲ್ಲಿ. ಇವರಿಗೆ ಅಂತ ಬರೆದು ವ್ಯವಸ್ಥಾಪಕರು ಕೆನರಾ ಬ್ಯಾಂಕು, ಡೂಮ್ ಲೈಟ್ ಸರ್ಕಲ್, ಕೋಲಾರ. ಇದು ಕೂಡ ಇಲ್ಲಿಂದಾನೇ ಕಾಪಿ ಮಾಡಿ ಸೆಕೆಂಡ್ ಲೈನಿಂದ ಇಲ್ಲಿ ನಾವು ಬರ್ತಿರೋದು, ಸೆಕೆಂಡ್ ಹಾಗೂ ಥರ್ಡ್ ಲೈನು. ಈ ರೀತಿಯಾಗಿ ಬರೀಬೇಕು. ತಾವುಗಳು ಏನು ಮಾಡ್ತೀರಾ ಗೊತ್ತಾ? ಎಕ್ಸಾಮಲ್ಲಿ ವ್ಯವಸ್ಥಾಪಕರು ಕೆನರಾ ಬ್ಯಾಂಕ್ ಅಂತ ಒಂದೇ ಲೈನಲ್ಲಿ ಬರೀತೀರಾ. ಬ್ಯಾಂಕ್ ಹೆಸರು ಕೆಳಗಡೆ ಇರಬೇಕು. ಎಕ್ಸ್ಕ್ಯೂಸ್ ಮೀ. ನಂತರದಲ್ಲಿ ರೆಸ್ಪೆಕ್ಟೆಡ್ ಸರ್ ಅಂತ ಇಂಗ್ಲೀಷಲ್ಲಿ ಹೇಗೆ ಬರಿತೀವಿ ಆನ್ಲೈನ್ ಬಿಟ್ಟು ಇದೇ ರೀತಿಯಾಗಿ ಇಲ್ಲಿ ಮಾನ್ಯರೇ ಅಂತ ಬರಿಬೇಕಾಗತ್ತೆ. ಕ್ಲಿಯರ್ ಮೈಡಿಯರ್. ಈಗ ಒಂದು ಲೈನನ್ನು ಬಿಡಿ. ವಿಷಯ ಅಂದರೆ ಇಂಗ್ಲೀಷಲ್ಲಿ ಸಬ್ಜೆಕ್ಟ್ ಅಂತ ಹೇಳ್ತೀವಲ್ವ, ಅದೇ ಭಾಗ ಇದು. ಸಬ್ಜೆಕ್ಟ್ ಆಯಿತಾ. ನಿಮ್ಮ ಬ್ಯಾಂಕಿನಲ್ಲಿ ಉಳಿತಾಯ ಖಾತೆಯನ್ನು ತೆರೆಯುವ ಕುರಿತು ಅಂತ. ಕ್ಲಿಯರ್ ಆಯಿತಾ. ಇದು ಭಾಳ ಈಸಿ, ಅಲ್ಲೇ ಇದೆ ಕ್ವಶನಲ್ಲೇ. ಇದು ಕೂಡ ಕಾಪಿ ಮಾಡಿ ಬರೆಯೋದು. ಇದಿಷ್ಟಿದೆ ಅಲ್ವಾ, ಬಾಡಿ ಆಫ್ ದ ಲೆಟ್ರನ್ನು ಗಟ್ಟಿ ಹೊಡಿಬೇಕು ರೀ. ಏನಿದೆ ರೀ. ಬನ್ನಿ, ಮೇಲ್ ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಆ್ಯಸ್ ಐ ಮೆನ್ಷನ್ಡ್ ಅಬೌವ್ ಸಬ್ಜೆಕ್ಟ್. ನೋಡಿ, ನಾನು ಕೋಲಾರ, ತೆರೆಹಳ್ಳಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕಲಾ ವಿಭಾಗದ ದ್ವಿತೀಯ PUC ವಿದ್ಯಾರ್ಥಿಯಾಗಿದ್ದು ಅಥವಾ ವಿದ್ಯಾರ್ಥಿನಿಯಾಗಿದ್ದು. ಆಯಿತಾ. ಎಷ್ಟು ನೀಟಾಗಿದೆ ನೋಡಿ. ಆಯಿತಾ. ವಿದ್ಯಾರ್ಥಿ ವೇತನ, ಹಣ ವಿನಿಮಯ ಮತ್ತು ಇತರೆ ಶೈಕ್ಷಣಿಕ ಸೌಲಭ್ಯಕ್ಕಾಗಿ. ಫಸ್ಟ್ 3 ಲೈನು ಕ್ವಶನಿಂದನೇ ಕಾಪಿ ಮಾಡಿದ್ದು. ಆಮೇಲೆ ನೋಡ್ಕೊಳ್ಳಿ. ಆಯಿತಾ. ನೋಡಿ, ಈಗ ನೀವು ರೀಸನ್ ಬರೀಬೇಕು ಮ್ಯಾನೇಜರಿಗೆ. ಸರ್, ಟು ಗೆಟ್ ಮೈ ನೋಡಿ ಸ್ಕಾಲರ್ಶಿಪ್ ಆ್ಯಂಡ್ ಅದರ್ ಥಿಂಗ್ಸ್. ಆಯಿತಾ. ಖಾತೆಯ ತೆರೆಯಲು ಬಯಸಿರುತ್ತೇನೆ. ಐ ನೀಡ್ ಟು ಓಪನ್ ಮೈ ಅಕೌಂಟ್ ಇನ್ ಯುವರ್ ಬ್ಯಾಂಕ್. ನಿಮ್ಮ ಏನಂತೀರ ತಾವುಗಳು ಶಾಖೆಯಲ್ಲಿ. ನೋಡಿ, ಐತೆ ಶೈಕ್ಷಣಿಕ ಸೌಲಭ್ಯ. ನಿಮ್ಮ ಬ್ಯಾಂಕಿನಲ್ಲಿ ಉಳಿತಾಯ ಖಾತೆ ಅಂದರೆ SB ಅಕೌಂಟನ್ನು ತೆರೆಯಲು ಬಯಸಿರುತ್ತೇನೆ. ಉಳಿತಾಯ ಖಾತೆ ತೆರೆಯಲು ಬೇಕಾದ ಅಗತ್ಯ ದಾಖಲಾತಿಗಳನ್ನು ಈ ಅರ್ಜಿಯ ಜೊತೆಗೆ ಲಗತ್ತಿಸಿರುತ್ತೇನೆ. ಐ ಹ್ಯಾವ್ ಅಟ್ಯಾಚ್ಡ್ ಆಲ್ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ವಿತ್ ದಿಸ್ ಅಪ್ಲಿಕೇಶನ್. ಕ್ಲಿಯರ್. ಅರ್ಜಿ ಅಂದರೆ ಅಪ್ಲಿಕೇಶನ್ ಅಂತ ಇಂಗ್ಲೀಷಲ್ಲಿ. ಭಾಳ ಈಸಿ ಕಂಡ್ರು. ಆದ್ದರಿಂದ ಉಳಿತಾಯ ಖಾತೆ ತೆರೆಯಲು ಅನುಕೂಲ ಮಾಡಿಕೊಡಬೇಕೆಂದು ವಿನಂತಿ. ಪ್ಲೀಸ್ ಐ ರಿಕ್ವೆಸ್ಟ್ ಯು ಟು ಡೂ ದಿ ನೀಡ್ಫುಲ್ ಅಂತ ಅಷ್ಟೇ. ವಂದನೆಗಳು ಅಂತ ಇನ್ಫಾರ್ಮಲಲ್ಲೂ ಮಧ್ಯ ಬರೀಬೇಕು, ಫಾರ್ಮಲಲ್ಲೂ ಮಧ್ಯ ಬರೀಬೇಕು. ಯಾವುದಾದ್ರೂ ಒಂದು ಲೆಟ್ರ್ ಬರೀಬೇಕು ರೀ. 2 ಕೊಟ್ಟಿರ್ತಾರೆ ಅಷ್ಟೇ. ಅದರಲ್ಲೂ ಕೂಡ ಅಷ್ಟೇ, ಸ್ಥಳ ಈ ಕಡೆ, ತಮ್ಮ ವಿಶ್ವಾಸಿ ಅಂತ ಹಾಕ್ಬಿಟ್ಟು ಈ ರೀತಿಯಾಗಿ ಬರೆಯುವಂಥದ್ದು. ಧನ್ಯವಾದಗಳು. ಇಷ್ಟು ಬರೆದ್ರೆ ಮುಗೀತು ಕಂಡ್ರೆ. ಅಲ್ಲಿ ಇನ್ಫಾರ್ಮಲಲ್ಲಿ ಏನು ಮಾಡ್ತೀವಿ ಅಂದರೆ ಟು ಅಡ್ರೆಸ್ಸು ಮತ್ತು ಲೆಫ್ಟ್ ಸೈಡಿಗೆ ಸ್ವಲ್ಪ ಬರೀತೀವಿ. ಆಯಿತಾ. ಮತ್ತೇನೂ ಇಲ್ಲ. ಧನ್ಯವಾದಗಳು. ಗಾಡ್ ಬ್ಲೆಸ್ ಯು ಆಲ್ ಮೈ ಡಿಯರ್ ಚಿಲ್ಡ್ರನ್. ಡೂ ವೆಲ್.